ನಮಸ್ಕಾರ ವೀಕ್ಷಕರೇ. ಡ್ರೋನ್ಗಳ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ತಿಳಿದುಕೊಂಡಿದ್ದೇವೆ. ಫಿಲಂಗಳಲ್ಲಿ, ಮದುವೆಗಳಲ್ಲಿ ಮತ್ತಿತರ ದೊಡ್ಡ ದೊಡ್ಡ ಸಾರ್ವಜನಿಕ ಸಮಾರಂಭಗಳಲ್ಲಿ, ಎತ್ತರದಿಂದ ತೆಗೆಯುವಂತಹ ವಿಹಂಗಮ ದೃಶ್ಯಗಳ ಶೂಟಿಂಗ್ಗಳಲ್ಲಿ, ಮತ್ತೆ ಇತ್ತೀಚೆಗಷ್ಟೇ ನಡೆದ ಉಕ್ರೇನ್ ಮತ್ತು ಇರಾನ್ ಯುದ್ಧದಲ್ಲಿ ಇವು ಸಾಕಷ್ಟು ಪ್ರಸಿದ್ಧವಾಗಿದ್ದವು. ಡ್ರೋನ್ ಅಂದ್ರೆ ಏನು? ಇವುಗಳ ಉಪಯೋಗವಾದರೂ ಏನು? ಇವುಗಳ ಬಳಕೆ ಎಷ್ಟರ ಮಟ್ಟಿಗೆ ಈಗಾಗಲೇ ಸಾಧ್ಯವಾಗಿದೆ ಮತ್ತು ಸಾಧ್ಯವಾಗುತ್ತಿದೆ? ಭಾರತದಲ್ಲಿ ಯಾವೆಲ್ಲ ರೀತಿಯ ಬಳಕೆಗೆ ಇವು ಲಭ್ಯವಿದ್ದಾವೆ? ಇವುಗಳ ಪರಿಣಾಮವಾದರೂ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಭಾಗಶಃ ಉತ್ತರ ಸಿಕ್ಕಿದ್ದು ಏಪ್ರಿಲ್ 17 ಮತ್ತು 18ರಂದು ನಡೆದ ಡ್ರೋನ್ ಸಂತೆಯಲ್ಲಿ. ಬನ್ನಿ, ಡ್ರೋನ್ ಸಂತೆ ಹೇಗಿತ್ತು ಒಂದು ರೌಂಡ್ ಹೋಗಿ ಬರೋಣ. ಹೊಲದಲ್ಲಿ ಬೀಜ ಬಿತ್ತುವ, ಬೆಳೆಗಳ ಮೇಲೆ ಕೀಟನಾಶಕ ಸಿಂಪಡಿಸುವ, ಹಾಲ್ ಅಥವಾ ಬಯಲಿನಲ್ಲಿ ಕಾರ್ಯಕ್ರಮದ ವಿಹಂಗಮ ದೃಶ್ಯಗಳನ್ನು ವಿಡಿಯೋ ತೆಗೆದು ಕಳಿಸಬಲ್ಲ, ಒಂದು ಸ್ಥಳದ ಆಕಾಶ ಸರ್ವೆ ಮಾಡಿ 2D 3D ಮ್ಯಾಪ್ ತಯಾರಿಸಬಲ್ಲ ಹಲವು ಡ್ರೋನ್ಗಳು ಇಲ್ಲಿದ್ದವು. ಎಲ್ಲಿ ಅಂದಿರಾ? ಡ್ರೋನ್ ಸಂತೆಯಲ್ಲಿ. ಡ್ರೋನ್ ಸಂತೆನೂ ಮಾಡ್ತಾರಾ ಎಂದಿರಾ? ಪ್ರತಿ ವರ್ಷ ನಡೆಯುವ ಡ್ರೋನ್ ಎಕ್ಸ್ಪೋ 2026ರ ಆವೃತ್ತಿ ನಮ್ಮ ಬೆಂಗಳೂರಿನ ಮಾದಾವರ ಮೆಟ್ರೋ ಸ್ಟೇಷನ್ ಬಳಿ ಇರುವ ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರದಲ್ಲಿ ಏಪ್ರಿಲ್ 17 ಮತ್ತು 18ರಂದು ನಡೆಯಿತು. ನಾನು ಮೊದಲ ದಿನ ಈ ಸಂತೆಗೆ ಹೋಗಿದ್ದೆ. ಸಂತೆಯ ಕೆಲವು ಝಲಕ್ಗಳು ಇಲ್ಲಿವೆ. ಡ್ರೋನ್ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಕೇಳಿದ್ದೇವೆ. ಫಿಲಂಗಳಲ್ಲಿ, ಮದುವೆಗಳಲ್ಲಿ ಮತ್ತಿತರ ದೊಡ್ಡ ದೊಡ್ಡ ಸಾರ್ವಜನಿಕ ಸಮಾರಂಭಗಳಲ್ಲಿ, ಎತ್ತರದಿಂದ ಮಾಡುವ ವಿಹಂಗಮ ದೃಶ್ಯಗಳ ಶೂಟಿಂಗ್ನಲ್ಲಿ ಮತ್ತು ಇತ್ತೀಚಿನ ಉಕ್ರೇನ್ ಇರಾನ್ ಯುದ್ಧದಲ್ಲಿ ಅವು ಪ್ರಸಿದ್ಧವಾಗಿವೆ. ಡ್ರೋನ್ ಅಂದರೇನು? ಅದು ಹೇಗೆ ಕೆಲಸ ಮಾಡುತ್ತದೆ? ಇತರ ಯಾವ ರೀತಿಯ ಬಳಕೆ ಸಾಧ್ಯವಾಗುತ್ತಿದೆ? ಅವುಗಳ ಪರಿಣಾಮವೇನು? ಈ ಎಲ್ಲ ಪ್ರಶ್ನೆಗಳಿಗೆ ಭಾಗಶಃವಾದರೂ ಉತ್ತರ ಸಿಕ್ಕಿದ್ದು ಈ ಸಂತೆಯಲ್ಲಿ. ಇಲ್ಲಿ ಡ್ರೋನ್ ತಯಾರಕರು, ವಿಶೇಷ ಭಾಗಗಳ ತಯಾರಿಕರು, ಅವುಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಬಳಕೆ ಮಾಡಲು ತಾಂತ್ರಿಕ ಸೌಲಭ್ಯ ಒದಗಿಸುವವರು, ತರಬೇತಿ ಕೊಡುವವರು, ತಮ್ಮ ಕ್ಷೇತ್ರದಲ್ಲಿ ಡ್ರೋನ್ ಬಳಕೆ ಮಾಡಲು ಬಯಸಿದವರಿಗೆ ತಾಂತ್ರಿಕ ಕಮರ್ಷಿಯಲ್ ಸಲಹೆ ನೀಡುವವರು, ಹೀಗೆ ಹಲವು ಕಂಪನಿಗಳು ಸ್ಟಾಲ್ ಹಾಕಿದ್ದವು. ಡ್ರೋನ್ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮತ್ತು ಆಸಕ್ತಿ ಇರುವ ಇಂಜಿನಿಯರ್ಗಳು, ವಿದ್ಯಾರ್ಥಿಗಳು, ಸೇನಾಪಡೆಗಳ ಸಿಬ್ಬಂದಿಗಳು, ಡ್ರೋನ್ ಬಳಕೆ ಮಾಡಬಯಸುವವರು, ಸಾಮಾನ್ಯ ಕುತೂಹಲಿಗಳು, ಹೀಗೆ ಸಂತೆ ಗದ್ದಲವಿತ್ತು. ಮೊದಲ ದಿನವೇ 10,000ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದರು ಎಂದು ಸಂಘಟಕರು ಹೇಳಿಕೊಂಡಿದ್ದಾರೆ. ಡ್ರೋನ್ ಅಂದರೇನು? ಡ್ರೋನ್ ಅಂದರೆ ಸರಳವಾಗಿ ನಿರ್ದಿಷ್ಟ ರೀತಿಯ ಕ್ಷೇತ್ರದ ಬಳಕೆಗೆ ತಯಾರಿಸಿದ, ಮಾನವರಹಿತವಾದ, ದೂರದಿಂದ ನಿಯಂತ್ರಿಸಬಹುದಾದ ಮತ್ತು ಅಗ್ಗದ ವಿಮಾನ ಅಥವಾ ಹೆಲಿಕಾಪ್ಟರ್ ಅನ್ನಬಹುದು. ಡ್ರೋನ್ ಮತ್ತು ವಿಮಾನ, ಹೆಲಿಕಾಪ್ಟರ್ಗಳಲ್ಲಿ ಕೆಲಸ ಮಾಡುವ ವಿಧಾನದ ಹಿಂದಿರುವ ವಿಜ್ಞಾನ ಒಂದೇ ಆಗಿದೆ. ಹಾಗಾಗಿ ಇವುಗಳನ್ನು UAV ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಎಂದು ಕರೆಯಲಾಗುತ್ತದೆ. ರಕ್ಷಣಾ ಪಡೆಗಳು ಬಳಸುವ ಕೆಲವು ಡ್ರೋನ್ಗಳು ದುಬಾರಿಯಾಗಿದ್ದರೂ ಅದೇ ಕ್ಷಮತೆಯ ಪೈಲಟ್ ಸಹಿತ ವಿಮಾನಗಳಿಗಿಂತ ಬಹಳ ಪಟ್ಟು ಅಗ್ಗವಾಗಿರುತ್ತವೆ. ಡ್ರೋನ್ಗಳಲ್ಲಿ ಅವುಗಳ ಗಾತ್ರ, ವೇಗ, ಗಾಳಿಯಲ್ಲಿ ಸವೆಸಬಹುದಾದ ದೂರ, ಸಮಯ ನಿರ್ದಿಷ್ಟ, ಕ್ಷೇತ್ರಗಳ ಬಳಕೆಗೆ ಒಯ್ಯಬೇಕಾದ ಸಾಮಗ್ರಿಯ ತೂಕ, ನಿಯಂತ್ರಣದ ವಿಧಾನ, ಇವುಗಳ ಆಧಾರದ ಮೇಲೆ ಹಲವು ವಿಧಾನಗಳು ಇವೆ. ಗಾತ್ರದಲ್ಲಿ ಕೆಲವು ಸೆಂಟಿಮೀಟರ್ನಿಂದ 1600 ಮೀಟರ್ ಉದ್ದ ಅಗಲದ ಡ್ರೋನ್ಗಳಿವೆ. ಆದರೆ ಎಲ್ಲ ವಿಧದ ಡ್ರೋನ್ಗಳಲ್ಲಿ ಸಾಮಾನ್ಯವಾಗಿ ಈ ಮುಂದಿನ ಭಾಗಗಳು ಇರುತ್ತವೆ. ಮೋಟಾರ್ ಮತ್ತು ಪ್ರೊಪೆಲ್ಲರ್ ಹೊಂದಿರುವ ರೋಟರ್, ಡ್ರೋನ್ನ ಫ್ರೇಮ್, ಹಾರುವಾಗ ತನ್ನ ಎತ್ತರ, ವೇಗ, ಅಡೆತಡೆಗಳನ್ನು ತಿಳಿಯಲು ಬೇಕಾದ ಕ್ಯಾಮರಾ, ಗೈರೋಸ್ಕೋಪ್, ಆಕ್ಸೆಲೆರೋಮೀಟರ್ ಇತ್ಯಾದಿ ಜ್ಞಾನೇಂದ್ರಿಯಗಳು, ತನ್ನ ಸ್ಥಾನ ತಿಳಿಯಲು ಬೇಕಾದ GPS ನಂತಹವುಗಳು, ಬ್ಯಾಟರಿ, ನೆಲದಲ್ಲಿರುವ ನಿಯಂತ್ರಕನೊಂದಿಗೆ ರೇಡಿಯೋ ರಾಡರ್ ಸಂಪರ್ಕ, ಇವುಗಳು ಡ್ರೋನ್ನ ಮುಖ್ಯ ಭಾಗಗಳು. ಇವಲ್ಲದೆ ಡ್ರೋನ್ ಹಾರುವಾಗ ಪೈಲಟ್ನ ಪಾತ್ರ ವಹಿಸುವ ಎಲೆಕ್ಟ್ರಾನಿಕ್ ನಿಯಂತ್ರಕವೂ ಇರುತ್ತದೆ. ಕೆಲವು ಭಾಗಗಳು ಕೆಲವು ವಿಧದ ಡ್ರೋನ್ಗಳಲ್ಲಿ ವಿಭಿನ್ನವಾಗಿರುತ್ತವೆ. ಡ್ರೋನ್ಗಳ ಪ್ರಮುಖ ವಿಧಗಳು: ಏಕರೋಟರ್ ಡ್ರೋನ್, ಬಹುರೋಟರ್ ಡ್ರೋನ್, ಸ್ಥಿರರೆಕ್ಕೆಯ ವಿಮಾನದಂತಹ ಡ್ರೋನ್, ಸ್ಥಿರರೆಕ್ಕೆ ಮತ್ತು ಬಹುರೋಟರ್ ಎರಡನ್ನೂ ಹೊಂದಿರುವ ಹೈಬ್ರಿಡ್ ಡ್ರೋನ್ಗಳು. ಸ್ಥಿರರೆಕ್ಕೆಯ ಡ್ರೋನ್ಗಳಿಗೆ ಹಾರಲು ವಿಮಾನಗಳಂತೆ ರನ್ವೇ ಬೇಕಾಗುತ್ತದೆ. ಆದರೆ ಅವು ಕಡಿಮೆ ಬ್ಯಾಟರಿ ಶಕ್ತಿ ಬಳಸುವುದರಿಂದ ದೂರ ಮತ್ತು ದೀರ್ಘಕಾಲದ ಹಾರಾಟ ಬೇಕಾಗುವ ಬಳಕೆಗಳಲ್ಲಿ ಹೆಚ್ಚು ಉಪಯುಕ್ತ. ರೋಟರ್ ಡ್ರೋನ್ಗಳು ಹೆಲಿಕಾಪ್ಟರ್ನಂತೆ ಲಂಬವಾಗಿ ಒಂದೇ ಸ್ಥಳದಲ್ಲಿ ಮೇಲಕ್ಕೆ ಏರಬಲ್ಲವು ಅಥವಾ ಕೆಳಕ್ಕೆ ಇಳಿಯಬಲ್ಲವು, ಒಂದೇ ಸ್ಥಳದಲ್ಲಿ ನಿಲ್ಲಬಲ್ಲವು ಅಥವಾ ಸುತ್ತಬಲ್ಲವು.
ಹೆಚ್ಚು ರೋಟರ್ಗಳಿದ್ದಷ್ಟು ಹೆಚ್ಚು ವೇಗವಾಗಿ ಹೆಚ್ಚಿನ ಎತ್ತರಕ್ಕೆ ಏರಬಲ್ಲವು. ಹಲವು ಅಡೆತಡೆಗಳಿರುವ ಮತ್ತು ಹೆಚ್ಚು ಜಾಗವಿಲ್ಲದ ಸ್ಥಳಗಳ ಮೂಲಕವೂ ಕ್ಷಿಪ್ರ ಹಾದಿ ಬದಲಾವಣೆಯೊಂದಿಗೆ ಹಾರಬಲ್ಲವು. ಆದರೆ ಅವು ಹೆಚ್ಚು ಬ್ಯಾಟರಿ ಶಕ್ತಿ ಹೀರುತ್ತವೆ. ಹೈಬ್ರಿಡ್ ಡ್ರೋನ್ಗಳು ಸ್ಥಿರ ರೆಕ್ಕೆ ಮತ್ತು ಬಹು ರೋಟರ್ ಎರಡನ್ನೂ ಹೊಂದಿದ್ದು ಎರಡರ ಅನುಕೂಲಗಳನ್ನು ಹೊಂದಿರುತ್ತವೆ. ಆಕಾಶದಲ್ಲಿ ಹಾರುವ ಡ್ರೋನ್ ಅಲ್ಲದೆ ಅದನ್ನು ಯಾವ ರೀತಿ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಎಂದು ನಿರ್ದೇಶನ ನೀಡುವುದು ನೆಲದಲ್ಲಿ ರಿಮೋಟ್ ಕಂಟ್ರೋಲರ್ ಹಿಡಿದ ಮಾನವ ನಿಯಂತ್ರಕ ಅಥವಾ ಕಂಪ್ಯೂಟರ್ ವ್ಯವಸ್ಥೆಯೇ ಎಂಬುದರ ಮೇಲೂ ಡ್ರೋನ್ ವಿಭಿನ್ನವಾಗಿರುತ್ತವೆ. ಡ್ರೋನ್ ಎಕ್ಸ್ಪೋದಲ್ಲಿ ಭೌತಿಕವಾಗಿ ಇದ್ದ ಮಾಡೆಲ್ಗಳಲ್ಲಿ ಹೆಚ್ಚಿನವು ಬಹುರೋಟರ್ ಡ್ರೋನ್ಗಳು ಅಥವಾ ಹೈಬ್ರಿಡ್ ವಿಧದವೇ ಇದ್ದವು. ಆದರೆ ಸ್ಥಿರ ರೆಕ್ಕೆಯ ಕೆಲವು ಅಥವಾ ಬಳಕೆಯ ವಿಡಿಯೋಗಳಿದ್ದವು. ಕೃಷಿ ಡ್ರೋನ್. ಡಾಕ್ಟರ್ MGR ಶೈಕ್ಷಣಿಕ ಸಂಸ್ಥೆ ಮತ್ತು ಬೆನ್ಜಿ ಟೆಕ್ನಾಲಜೀಸ್ ಸಹಭಾಗಿತ್ವದಲ್ಲಿ ತಯಾರಿಸಿದ್ದ NAI ಆಗ್ರೋ ಡ್ರೋನ್ ಆಕರ್ಷಣೆಯ ಕೇಂದ್ರವಾಗಿತ್ತು. ಇದಕ್ಕೆ ನಾಗರಿಕ ವಿಮಾನಯಾನ ಇಲಾಖೆಯ DGCA ಅನುಮೋದನೆ ಸಿಕ್ಕಿದ್ದು ಇದನ್ನು ತಮಿಳುನಾಡಿನಲ್ಲಿ ವ್ಯಾಪಕವಾಗಿ ಮಾರ್ಕೆಟಿಂಗ್ ಮಾಡಲಾಗುತ್ತಿದೆ. ಇದು ಬೆಳೆಗಳ ಮೇಲೆ ಸಿಂಪಡಿಸಲು 10 ಲೀಟರ್ ಕೀಟನಾಶಕ ಅಥವಾ ಬಿತ್ತನೆಗೆ 9 kg ಬೀಜಗಳನ್ನು ಒಯ್ಯಬಲ್ಲದು. ಇದರ ಗಾತ್ರ 2 ಮೀಟರ್ ಉದ್ದ, 1.8 ಮೀಟರ್ ಅಗಲ, 0.73 ಮೀಟರ್ ಎತ್ತರ ಇದೆ. ಇದು 2 ಕಿಲೋಮೀಟರ್ ಉದ್ದದ ತನಕ ಸೆಕೆಂಡಿಗೆ 10 ಮೀಟರ್ನಷ್ಟು ವೇಗವಾಗಿ 20 ನಿಮಿಷಗಳ ಕಾಲ ಕೆಲಸ ಮಾಡಬಲ್ಲದು. ಇದು 98.4 ಮೀಟರ್ ಎತ್ತರಕ್ಕೆ ಏರಬಲ್ಲದು. ಇದು 6 ರೋಟರ್ಗಳನ್ನು ಹೊಂದಿರುವ ಬಹುರೋಟರ್ ವಿಧದ ಡ್ರೋನ್. ಇದು ಬೀಜ ಬಿತ್ತುವಾಗ ಅಥವಾ ನೀರು ಕೀಟನಾಶಕ ಸಿಂಪಡಿಸುವಾಗ ಆಗಾಗ ಒಂದೊಂದು ಸ್ಥಳದಲ್ಲಿ ಸ್ಥಿರವಾಗಿ ನಿಂತು ಕೆಲಸ ಮುಗಿಸಿ ಮುಂದಕ್ಕೆ ನಿಧಾನವಾಗಿ ಹೋಗಬೇಕಾಗಿ ಬರುವುದರಿಂದ ಈ ಕೃಷಿ ಬಳಕೆಗೆ ಬಹುರೋಟರ್ ಡ್ರೋನ್ ಸೂಕ್ತವಾದದ್ದು. ಇದರ ವಿದ್ಯುತ್ ಶಕ್ತಿ 1952 ವ್ಯಾಟ್ಸ್. ಇದರ ಬ್ಯಾಟರಿ ಶಕ್ತಿ 21,000 mAh. ಇದೇ ಸಂಸ್ಥೆಯದ್ದು ಪ್ರಮುಖವಾಗಿ ಎತ್ತರದ ಕಟ್ಟಡಗಳ ಮಾಡಿನ ಮೇಲೆ ಹಾಸಿದ ಸೋಲಾರ್ ಪ್ಯಾನಲ್ ತೊಳೆಯುವ ಬಹುರೋಟರ್ ಡ್ರೋನ್ ಸಹ ಇದೆಯಂತೆ. ಏರ್ ಬೈಕ್ನಿಂದ ಏರ್ ಆಂಬ್ಯುಲೆನ್ಸ್ನವರೆಗೆ ಸಂತೆಯಲ್ಲಿ ಗಮನ ಸೆಳೆದ ಇನ್ನೊಂದು ಏರ್ ಬೈಕ್ ಡ್ರೋನ್. ಇದು ಹೈಬ್ರಿಡ್ ವಿಧದ ಡ್ರೋನ್. ಇದು 200 kg ತೂಕ ಎತ್ತಬಲ್ಲದು. ಇದರಲ್ಲಿ ಒಬ್ಬ ಮನುಷ್ಯನೂ ಹೋಗಬಹುದು. ಇದು ಲಂಬವಾಗಿ ಏರುವುದು ಇಳಿಯುವುದಷ್ಟೇ ಅಲ್ಲದೆ 20 ನಿಮಿಷ ಹಾರಾಟದಲ್ಲಿ 10 ಕಿಲೋಮೀಟರ್ ಹೋಗಬಲ್ಲದು. ಇದನ್ನು ಯಾವುದೇ ತುರ್ತು ಸಾಮಗ್ರಿ ಸಾಗಾಣಿಕೆಗೆ ಬಳಸಬಹುದು. ಅಮೆಜಾನ್ನಂತಹ ಸಾಗಾಣಿಕಾ ಕಂಪನಿ ತನ್ನ ನಗರದ ಪ್ರಾದೇಶಿಕ ಗೋಡೌನುಗಳ ನಡುವೆ ಎಲ್ಲ ಪ್ಯಾಕೇಜ್ಗಳನ್ನು ವೇಗದ ಸಾಗಾಣಿಕೆ ಮಾಡಲು ಬಳಸಬಹುದು. ಮುಂದೆ ಈ ಮೂಲಮಾದರಿಯ ಆಧಾರದಲ್ಲಿ ಏರ್ ಆಂಬ್ಯುಲೆನ್ಸ್ ಅಭಿವೃದ್ಧಿಪಡಿಸುವುದು ಈ ಕಂಪನಿಯ ಗುರಿಯಂತೆ. ಈ ಕಂಪನಿ ರೋಬೋಟ್ಗಳನ್ನು ತಯಾರಿಸುತ್ತಿದ್ದು ತನ್ನ ಸೇವೆಗಳಲ್ಲಿ ಅಗತ್ಯವಿದ್ದಲ್ಲಿ ಡ್ರೋನ್ ರೋಬೋಟ್ಗಳನ್ನು ಜೊತೆಗೆ ಬಳಸುತ್ತದೆಯಂತೆ. ಡ್ರೋನ್ ಒಂದು ಸೇವೆಗಾಗಿ. ವಾಯುಯಂತ್ರ ಎಂಬ ಕಂಪನಿ ಡ್ರೋನ್ ಆಧಾರಿತ ಸೇವೆಗಳನ್ನು ಕೊಡುತ್ತದೆ. ಡ್ರೋನ್ ಖರೀದಿ ಮಾಡಬೇಕಾಗಿಲ್ಲ. ಸೇವೆಗೆ ಹಣ ಪಾವತಿ ಮಾಡಿದರಾಯಿತಂತೆ. 2 kgಯಿಂದ 10 kg ಭಾರ ಒಯ್ಯಬಲ್ಲ ಬಹುರೋಟರ್ಗಳಿರುವ ಡ್ರೋನ್ಗಳ ಮೂಲಕ ಸೇವೆ ಒದಗಿಸುತ್ತದೆ. ಸಂತೆಯಲ್ಲಿ ಈ ಕಂಪನಿ ತನ್ನ ಡ್ರೋನ್ಗಳನ್ನು ಪ್ರದರ್ಶಿಸುವ ಬದಲು ತಾನು ಕೊಡುವ ಸೇವೆಗಳ ಪ್ರಾತ್ಯಕ್ಷಿಕೆಯ ವಿಡಿಯೋಗಳನ್ನು ತೋರಿಸುತ್ತಿತ್ತು. ಎತ್ತರದ ಗಗನಚುಂಬಿ ಕಟ್ಟಡಗಳ ಮುಂಭಾಗ ಉದ್ದವಾದ ಬ್ರಷ್ ಮತ್ತು ನೀರಿನ ಜೆಟ್ಗಳಿಂದ ಸ್ವಚ್ಛಗೊಳಿಸುವ ಅಥವಾ ಇತರೆ ರಿಪೇರಿಗಳ ಸೇವೆ. ಎತ್ತರದ ಕಟ್ಟಡ ಅಥವಾ ಸುಲಭವಾಗಿ ನಿಲುಕದ ಜಾಗಗಳಲ್ಲಿ ಬೆಂಕಿ ಹತ್ತಿಕೊಂಡಾಗ ನೀರಿನ ಜೆಟ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಸುರಿದು ಆರಿಸುವ ಸೇವೆ. ಯಾವುದೇ ಕಟ್ಟಡದ ಅಥವಾ ಸಂಸ್ಥೆಯ ಒಟ್ಟು ಕ್ಯಾಂಪಸ್ಸಿನ ಸುತ್ತ ಚಲಿಸುವ ಡ್ರೋನ್ ಮೂಲಕ ಕಣ್ಗಾವಲಿನ ಸೇವೆ. ಕೃಷಿಯಲ್ಲಿ ನೀರು ಕೀಟನಾಶಕ ಸಿಂಪಡಿಸುವ ಅಥವಾ ಬೀಜ ಬಿತ್ತುವ ಸೇವೆ. ಇವು ವಿಡಿಯೋದಲ್ಲಿದ್ದ ಕೆಲವು ಸೇವೆಗಳು. ಡ್ರೋನ್ ವಿನಾಶಕ. ರಕ್ಷಣಾ ಪಡೆಗಳಿಗೆ ಸಂಬಂಧಿಸಿದ ಡ್ರೋನ್ಗಳನ್ನು ತಯಾರಿಸುವ ಕಂಪನಿಗಳು ಇದ್ದವು. ಅವುಗಳಲ್ಲಿ ಒಂದು ಆಕ್ಸೆಲ್ UAV ಎಂಬ ಕಂಪನಿ ತಮ್ಮ ವಿನಾಶಕ ಎಂಬ ಉಪಕರಣ ಡ್ರೋನ್ ಹಿಂಡುಗಳ ದಾಳಿಗೆ ಪ್ರತಿದಾಳಿ ಮಾಡಿ ಹೊಡೆದುರುಳಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳುತ್ತದೆ. ಅದರ ಕುರಿತು ಕಂಪನಿ ಮಾಹಿತಿ ಹಂಚಿಕೊಂಡಿದೆ. ಅದರ ಫೋಟೋ ಬಿಟ್ಟರೆ ಉಪಕರಣದ ಮಾದರಿ ಅಥವಾ ಅದರ ಕೆಲಸದ ವಿಡಿಯೋಗಳನ್ನು ಹಂಚಿಕೊಂಡಿಲ್ಲ. ಇದನ್ನ ರಕ್ಷಣಾ ಪಡೆಗಳಲ್ಲದೆ ಆಂತರಿಕ ಭದ್ರತಾ ಪಡೆಗಳು
ಮತ್ತು ಭದ್ರತೆ ನೋಡಿಕೊಳ್ಳುವ CRPF, CISF ನಂತಹ ಸಂಸ್ಥೆಗಳು ಬಳಸಬಹುದು ಎಂದು ಕಂಪನಿ ಹೇಳಿಕೊಂಡಿದೆ. ಡ್ರೋನ್ ಬಳಕೆ ವ್ಯಾಪಕವಾಗುತ್ತಿದ್ದಂತೆ ಮತ್ತು ಅದು ಎಲ್ಲರಿಗೂ ಸಾಕಷ್ಟು ಅಗ್ಗವಾಗಿ ಲಭ್ಯವಾಗುತ್ತಿದ್ದಂತೆ ಅದನ್ನು ವಿನಾಶಕಾರಿ ರೀತಿಯಲ್ಲಿ ಬಳಸುವ ಸಾಧ್ಯತೆ ಹೆಚ್ಚಾಗುತ್ತದೆ. ಹಾಗಾಗಿ ಇದು ನಾಗರಿಕ ಭದ್ರತಾ ಸೇವಾ ಕ್ಷೇತ್ರದಲ್ಲೂ ಅಗತ್ಯವಾಗುತ್ತದೆ ಎಂದು ಕಂಪನಿ ಭಾವಿಸುತ್ತದೆ. ಡ್ರೋನ್ ತಯಾರಿಕರು ಮಾತ್ರವಲ್ಲದೆ ಡ್ರೋನ್ ಉದ್ಯಮದ ಒಂದು ವಲಯವೇ ಬೆಳೆದಿದ್ದು, ಈ ವಲಯದ ಹಲವು ಇತರ ಉದ್ಯಮಗಳು ಸಂತೆಯಲ್ಲಿ ಭಾಗವಹಿಸಿದ್ದವು. ಯಾವುದೇ ಕ್ಷೇತ್ರದಲ್ಲಿ ಡ್ರೋನ್ಗಳ ಜೊತೆಗೆ ರೋಬೋಟ್ ಮತ್ತು ಕೃತಕ ಬುದ್ಧಿಮತ್ತೆಗಳನ್ನು ಜಂಟಿ ಅನ್ವಯ ಮಾಡಿದರೆ ಬಹುಶಃ ಇಂದಿನ ದೊಡ್ಡ ಸಂಖ್ಯೆಯಲ್ಲಿ ಲಭ್ಯವಿರುವ ಹೆಚ್ಚಿನ ಜೀವನೋಪಾಯದ ಮಾರ್ಗಗಳು ಮತ್ತು ಉದ್ಯೋಗಗಳಿಗೆ ಸಂಚಕಾರ ಕಾದಿದೆ ಎಂಬಂತೆ ಕಾಣುತ್ತದೆ. ಉದಾಹರಣೆಗೆ, ಅಮೆಜಾನ್ ತನ್ನ ಸಾಗಾಣಿಕೆ ವಿತರಣೆ ಸೇವೆಯಲ್ಲಿ ಖರೀದಿ ಜಾಗದಿಂದ ಕೇಂದ್ರೀಯ ಉಗ್ರಾಣಕ್ಕೆ ಸಾಗಾಣಿಕೆ, ಪ್ರಾದೇಶಿಕ ಉಗ್ರಾಣದಿಂದ ಸ್ಥಳೀಯ ವಿತರಣಾ ಕೇಂದ್ರಗಳಿಗೆ ಸಾಗಾಣಿಕೆ, ಅಲ್ಲಿಂದ ಮನೆ ಮನೆಗೆ ವಿತರಣೆ, ಈ ಎಲ್ಲವನ್ನು ಡ್ರೋನ್, ರೋಬೋಟ್ ಮತ್ತು ಕೃತಕ ಬುದ್ಧಿಮತ್ತೆ ಸಾಮರ್ಥ್ಯದಿಂದ ಕಂಪ್ಯೂಟರ್ಗಳ ಜಂಟಿ ಅನ್ವಯದಿಂದ ಹೆಚ್ಚು ಕಡಿಮೆ ಪೂರ್ಣವಾಗಿ ಮಾನವರಹಿತವಾಗಿ ಸಾಧಿಸಲು ಯೋಚಿಸುತ್ತಿದೆ ಎಂದು ಹೇಳಲಾಗಿದೆ. ಡ್ರೋನ್ ಸಂತೆ, ಡ್ರೋನ್ ತಂತ್ರಜ್ಞಾನದ ಬಳಕೆ ನಮ್ಮ ಸಮಾಜದ ಮೇಲೆ ಬೀರುತ್ತಿರುವ ಪರಿಣಾಮಗಳ ವಿರಾಟ ದರ್ಶನ ಮಾಡಿಸ್ತು ಅಂತ ಹೇಳ್ತಾ ಈ ಸ್ಟೋರಿಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.